ನಮಸ್ಕಾರ. ETV ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. 395ನೇ ತರಗತಿ. ಈ ವಿಪರೀತ ಕರ್ಣಿ, an inverted posture, ಇದನ್ನು ಅನೇಕರಿಗೆ ಇದು ಮಾಡ್ತಕ್ಕಂಥ ಸ್ವಲ್ಪ ತೊಡಕಿನ ಸಮಸ್ಯೆದಾಗಿರ್ಬೋದು. ಯಾಕೆಂದರೆ ಕಾಲು ಪೃಷ್ಠ ಸೊಂಟದ ಭಾಗವನ್ನು ಮೇಲೆ ಕೆತ್ತಬೇಕು, ಭುಜದ ಭಾಗ ಮತ್ತು ತಲೆ ನೆಲದ ಮೇಲೆ ಇರಬೇಕು. ಅಂಥವರು ಕುರ್ಚಿಯನ್ನು ಉಪಯೋಗಿಸಿ ಇದನ್ನು ಸ್ವಲ್ಪ ಸುಲಭ ಮಾಡ್ಕೋಬೋದು, ಸುರಕ್ಷಿತ ಮಾಡ್ಕೋಬೋದು. ಈಗ ಆ ಕ್ರಮವನ್ನು ನಾವು ಗಮನಿಸೋಣ. ಮೊದಲಿಗೆ ಬೆನ್ನುಗಂಬದ ಮೇಲೆ ಮಲಗಿ ಮುಂಬದಿಯಲ್ಲಿ ಒಂದು ಕುರ್ಚಿ ಇಟ್ಕೊಂಡಿದ್ದೀವಿ. ಕುರ್ಚಿಯ ಮೇಲ್ಬದಿಯಲ್ಲಿ ಒಂದು ಬ್ಲ್ಯಾಂಕೆಟ್ ಮತ್ತು ಕಾಲುಗಳನ್ನು ಮೇಲಕ್ಕೆ ಚಾಚಿ ಈ ಕಾಲು ಈ ಕುರ್ಚಿಯ ಮೇಲ್ಭಾಗಕ್ಕೆ, ಪಾದ ಕುರ್ಚಿಯ ಮೇಲ್ಭಾಗಕ್ಕೆ ಬರುವಂತಿರಬೇಕು. ಈಗ ನಿಧಾನವಾಗಿ ಪೃಷ್ಠದ ಭಾಗ ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ ಇನ್ಹೇಲ್ ಎಕ್ಸೇಲ್ ರೈಸ್, ಸಪೋರ್ಟ್ ದಿ ವೆಯ್ಟ್ ಪ್ರಾಪರ್ಲಿ. ಮೊಣಕೈಗಳ ಹತ್ರ ಬರಬೇಕು, ಎಲ್ಬೋಸ್ ಕ್ಲೋಸರ್. ಇದು ಮೊದಲನೇದು. ಈಗಾಗಲೇ ಇದನ್ನು ತಾವು ಗಮನಿಸಿದ್ರೆ, ವಿಶೇಷವಾಗಿ ಕಾಲು ಸ್ವಲ್ಪ ಎತ್ತರದಲ್ಲಿರೋದ್ರಿಂದ ಏಳೋದು ಸುಲಭ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಬರ್ತಕ್ಕಂಥ ಒತ್ತಡ ಅದು ಸಹ ಇಲ್ಲಿ ಕಮ್ಮಿ. ಇಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಇಲ್ಲಿ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಬಲಗಾಲನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ರೈಟ್ ಲೆಗ್. ಮೊದಲು ಇದು ಅಭ್ಯಾಸ ಮಾಡಬೇಕು, ಟು ಮೂವ್ ದಿ ಲೆಗ್ಸ್. ಇದು ಕಾಲು ಈ ಒಂದು ಚಲನೆ ಮೊದಲು ಸ್ವಲ್ಪ ಸಾಧ್ಯ ಆಗಬೇಕು. ಕಾಲು ನೇರ ಮಾಡಿ, ಎಡಗಾಲು ನೇರ ಆಗಬೇಕು. ಈಗ ಈ ಪೃಷ್ಠದ ಭಾಗದಲ್ಲಿ ಒಂದು ವಿಭಿನ್ನ ಚಲನೆ ಬರುತ್ತೆ. ಒಂದು ನೇರ ಇದೆ, ಇನ್ನೊಂದು ನೆಲಕ್ಕೆ ಲಂಬವಾಗಿದೆ. ಒಂದು ಇಟ್ ಇಸ್ ಅಟ್ 45 ಡಿಗ್ರೀಸ್, ಅನದರ್ ಇಸ್ ಅಟ್ 90 ಡಿಗ್ರೀಸ್. ಈಗ ನಿಧಾನವಾಗಿ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಈಗ ಎಡಗಾಲನ್ನು ನೇರ ಮಾಡಿ. ಮತ್ತು ಕಾಲು ನೇರ ಮಾಡಿದಾಗ ಈ ಪೃಷ್ಠದ ಭಾಗ ಕುಸಿಬಾರ್ದು. ಅದಕ್ಕೆ ಯುವರ್ ರಿಸ್ಟ್ ಆ್ಯಂಡ್ ಎಲ್ಬೋ ಶುಡ್ ಬಿ ಫರ್ಮ್ ಎನಫ್ ಟು ಟೇಕ್ ದೀಸ್ ಮೂಮೆಂಟ್ಸ್. ಈ ಒಂದು ಚಲನೆಗಳನ್ನು ನಿಯಂತ್ರಿಸ್ತಕ್ಕಂತಹ, ಹಿಡಿದಿಟ್ಟುಕೊಳ್ಳತಕ್ಕಂತಹ ರೀತಿಯಲ್ಲಿ ನಮ್ಮ ಮಣಿಕಟ್ಟು ಮೊಣಕೈಗಳನ್ನು ಸಜ್ಜುಗೊಳಿಸ್ಕೋಬೇಕು. ಇದು ಬಹಳ ಮುಖ್ಯ. ಈ ನಿಧಾನವಾಗಿ ಎಡಗಾಲನ್ನು ಸಹ ಮುಂದಕ್ಕೆ ತೆಗೆದುಕೊಳ್ಳಿ. ಸ್ಲೋಲಿ ಕಮ್ ಡೌನ್, ನಿಧಾನ ಕೆಳಕ್ಕೆ ಬನ್ನಿ. ಮೊದಲು ಈ ಒಂದು ಚಲನೆಯನ್ನು ಅಭ್ಯಾಸ ಮಾಡ್ಕೋಬೇಕು, ಟು ಟೇಕ್ ದಿ ಲೆಗ್ಸ್ ವಿತೌಟ್ ದಿ ಸಪೋರ್ಟ್. ಇದು ಬಹಳ ಮುಖ್ಯ. ಇದು ಮೊದಲನೇ ಹಂತ. ಈಗ ಕಾಲನ್ನು ಮೇಲಕ್ಕಿಟ್ಟು ಮೇಲೆ ಕೇಳೋದು, ಆಮೇಲೆ ಕಾಲನ್ನು ಹೊರಗಡೆ ತೆಗೆಯೋದು. ಈಗ ಮತ್ತೊಮ್ಮೆ ಮಾಡಿ. ಇನ್ಹೇಲ್ ಎಕ್ಸೇಲ್ ರೈಸ್, ಕಾಲು ನೇರ ಮಾಡಿ. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ನಾವು ರೈಸ್ ಯುವರ್ ರೈಟ್ ಲೆಗ್ ಅಪ್. ಕಾಲು ನೇರ ಮಾಡಿ, ಎಡಗಾಲನ್ನು ನೇರನೇ ಮಾಡಿರಬೇಕು. ಸ್ಟ್ರೆಚ್ ದಿ ಹೀಲ್, ಪುಲ್ ದಿ ನೀ ಕ್ಯಾಪ್. ಇದು ಪೃಷ್ಠದ ಕೀಲಿನ ಭಾಗಕ್ಕೂ ಸಹ ಒಳ್ಳೆಯ ಒಂದು ಚಲನೆಯನ್ನು ಕೊಡುತ್ತೆ. ಸೊಂಟದ ಮೂಲ ಭಾಗಕ್ಕೂ ಒಳ್ಳೆಯ ಚಲನೆ ಇದರಲ್ಲಿ ಲಭ್ಯ. ಎದೆ ಮಧ್ಯಭಾಗ ಮೇಲೆ ಕೆತ್ತಬೇಕು, ಗಲ್ಲ ಎದೆ ಕಡೆಗಿರಬೇಕು. ನಿಧಾನವಾಗಿ ಉಸಿರು ತೊಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಸ್ಟೇ ದೇರ್ ಫಾರ್ ಅಬೌಟ್ 20 to 30 ಸೆಕೆಂಡ್ಸ್, 20 ರಿಂದ 30 ಸೆಕೆಂಡು ಈ ಒಂದು ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು. ನಂತರ ನಿಧಾನವಾಗಿ ಬಲಗಾಲನ್ನು ಕೆಳಕ್ಕೆ ಇಳಿಸಿ, ಆಮೇಲೆ ಎಡಗಾಲು ನೇರ ಆಗಬೇಕು. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ನಾವು ಕಾಲನ್ನು ಮೇಲೆ ಕೆತ್ತಿದ ತಕ್ಷಣ ಯು ಶುಡ್ ನಾಟ್ ಲೂಸ್ ದಿ ಹೈಟ್ ಆಫ್ ದಿ ಪೋಸ್ಚರ್. ಮೊಣಕೈ ಅಗಲ ಆಗೋದು ಇದೆಲ್ಲ ಆಗಬಾರ್ದು. ಅದನ್ನು ಸದೃಢವಾಗಿಟ್ಕೊಂಡು ಈ ಒಂದು ಚಲನೆಯನ್ನು ಮಾಡೋದು ಸಾಧ್ಯ ಆಗಬೇಕು. ನಂತರ ನಿಧಾನವಾಗಿ ಎಡಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಆಮೇಲೆ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಸ್ಲೋಲಿ ಡಿಸ್ಸೆಂಡ್. ಈ ಒಂದು ಕ್ರಮ ಮೊದಲಿಗೆ ನಮಗೆ ಆರಾಮಾಗಬೇಕು. ಮತ್ತು ಇದಿಷ್ಟೇ ಮಾಡಿದ್ರೂ ಇದರಲ್ಲಿ ಸಾಕಷ್ಟು ಉಪಯುಕ್ತತೆ ಖಂಡಿತವಾಗಿ ಲಭ್ಯ ಆಗುತ್ತೆ. ಒಂದು ಒಳ್ಳೆಯ ಚಲನೆ, ರಕ್ತ ಪರಿಚಲನೆ ಹಿಮ್ಮುಖವಾಗ್ತಕ್ಕಂಥದ್ದು. ಮತ್ತು ನಮ್ಮ ಈ ಫೋರ್ ಆರ್ಮ್ಸ್, ಮುಂದೋಳು, ಮೊಣಕೈ, ಮಣಿಕಟ್ಟು ಇವುಗಳು ಸಹ ಸದೃಢ ಆಗುತ್ತೆ. ಈಗ ನಿಧಾನವಾಗಿ ಸ್ವಸ್ತಿಕಾಸನ ಕೂತ್ಕೊಳ್ಳಿ.